ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ? ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಏನಪ್ಪ ಅಂತಂದರೆ ತುಂಬ ಜನ ಈಗ ಕಾಯ್ತಾ ಇರೋದೇನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಏನಾಯಿತು, ಜಡ್ಜ್ಮೆಂಟ್ ಬಂದಿದೆ ಅಂತಾರೆ. ಇನ್ನೊಂದು ಕೆಲವೊಂದು ಕಡೆ ರೂಲ್ಸು ರೆಗ್ಯುಲೇಷನ್ಸು ಕೊಡ್ತಾರಂತ ಇದ್ದಾರಲ್ಲ, ಮತ್ತು ಏನು ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಜನ DM ಮಾಡ್ತಿದ್ದಾರೆ, ಕಾಮೆಂಟ್ಗಳು ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಹೈಕೋರ್ಟ್ ಕಡೆಯಿಂದ ಬೈಕ್ ಟ್ಯಾಕ್ಸಿಗೆ ಲೀಗಲ್ ಮಾಡಿ ಅಂತಂದ್ಬಿಟ್ಟು ಅನೌನ್ಸ್ಮೆಂಟ್ ಆದರೆ ಬಂದುಬಿಟ್ಟಿದೆ. ಇದಕ್ಕೆ ಮುಂಚೆ ಬಂದಿತ್ತು ಬೈಕ್ ಟ್ಯಾಕ್ಸಿ ಸರ್ಕಾರಕ್ಕೆ ಮನವಿ ಮಾಡ್ಕೊತ ಆದಷ್ಟು ಬೇಗ ಏನೋ ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಬಿಟ್ಟು ಬೈಕ್ ಟ್ಯಾಕ್ಸಿನ ರಿಲೀಸ್ ಮಾಡಿ ಅಂತಂದ್ಬಿಟ್ಟು ಇದಕ್ಕೆ ಮುಂಚೆ ಕೋರ್ಟು ಬಂದುಬಿಟ್ಟು ಸರ್ಕಾರಕ್ಕೆ ಹೇಳಿತ್ತು. ಲೈಕ್ ಈ ಥರ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ರೂಲ್ಸ್ ರೆಗ್ಯುಲೇಷನ್ಸ್ ಕೊಡೋಂಗಿದ್ರೆ ಮಾಡಿಬಿಟ್ಟು 1 ತಿಂಗಳಲ್ಲಿ ಸಬ್ಮಿಟ್ ಮಾಡಿ ಅಂತಂದ್ಬಿಟ್ಟು ಲಾಸ್ಟ್ ಟೈಮ್ ಕೋರ್ಟ್ ಆದರೆ ಹೇಳಿತ್ತು. ಅದಾದಮೇಲೆ ಈ ಅಗ್ರಿಗೇಟರ್ ಕಂಪ್ನಿಗಳೆಲ್ಲ ಡ್ಯೂಟಿಗಳನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅದಾದಮೇಲೆ ಹೈಕೋರ್ಟ್ ಕಡೆಯಿಂದ ಈ ಸರ್ಕಾರದ ಕಡೆಯಿಂದ ಇರೋ ಲಾಯರ್ ಅವರೆಲ್ಲ ಅದು ಏನು ಕೆಲಸ ಏನು ಮಾಡ್ದಿರ ಲೈಕ್ ಕೋರ್ಟ್ಗೆ ಒಂದು ದೂರನ್ನಾದರೆ ಕೊಟ್ಟರು. ಆ ದೂರ ಏನಪ್ಪ ಅಂತಂದರೆ, ಇವರು ಯಾವುದೇ ಪರ್ಮಿಷನ್ ಇಲ್ಲದೆ, ಯಾವುದೇ ವಿತೌಟ್ ಪರ್ಮಿಷನ್, ಯಾರು ಸರ್ಕಾರನೂ ಹೇಳಿಲ್ಲ, ಈ ಕಡೆ ಕೋರ್ಟು ಹೇಳಿಲ್ಲ. ಆದರೂ ಇವ್ರೇನು ಮಾಡ್ಯವ್ರೆ, ಅವರವರ ಅಪ್ಲಿಕೇಶನ್ಗಳಲ್ಲಿ ಆಲ್ರೆಡಿ ಡ್ಯೂಟಿಗಳು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ರೈಡರ್ಸ್ ಎಲ್ಲ ರೋಡಿಗೆ ಬಂದು ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಆದರೆ ಹೇಳಿದ್ದಾರೆ. ಅದಾದಮೇಲೆ ತುಂಬ ದಿವಸಗಳಿಂದ ಏನೋ ಈ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಅನ್ನೋದೇ ಬರ್ತಾನೆ ಇರಲಿಲ್ಲ. ಕಾರಣ ಏನು ಅಂತ ನಮಗೂ ಗೊತ್ತಿಲ್ಲ. ಆದರೆ ಮೊನ್ನೆ ಇದ್ದಕ್ಕಿದ್ದಂಗೆ ಒಂದು ನೋಟಿಫಿಕೇಶನ್ ಆದರೆ ಬಂತು, ಬೈಕ್ ಟ್ಯಾಕ್ಸಿ ಇವತ್ತು ಫೈನಲ್ ಜಡ್ಜ್ಮೆಂಟ್ ಅಂತ. ಫೈನಲ್ ಜಡ್ಜ್ಮೆಂಟ್ ಅಂತ ಬಂದಿದ ತಕ್ಷಣ ನಾವೇನು ಅಂದ್ಕೊಂಡ್ವಿ, ಲೈಕ್ ಯಾವ ಕಡೆಯಿಂದ ಬರುತ್ತೋ ಗೊತ್ತಿಲ್ಲ, ಒಂದು ಕಾಯನಾದರೆ ಎಸಿತೀವಿ, ಅದು ಯಾವ ಕಡೆ ಬೀಳುತ್ತೋ ಅಂತ ಅಂದ್ಬಿಟ್ಟು, ಅದು ಐಡೆನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಜಡ್ಜ್ಮೆಂಟ್ ಬರೋ ತನಕನೂ ಏನಾಯಿತು ಅಂತ ಅಂದ್ಬಿಟ್ಟು ತುಂಬ ಕುತೂಹಲದಿಂದ ಆದರೆ ನಾವು ಕಾಯ್ದು ನೋಡಿದ್ವಿ. ಅದಾದಮೇಲೆ ಸಡನ್ನಾಗಿ ನಮಗೂ ಗೊತ್ತಾಗಿದೆ ಏನಪ್ಪ ಅಂತಂದರೆ, ಹೈಕೋರ್ಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂದುಬಿಟ್ಟಿದೆ ಅಂತ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಫೈನಲಿ ನಮಗೊಂದು ಫ್ರೀಡಮ್ ಸಿಕ್ತು. ಲೈಕ್ ನಿನ್ನ ಮೇಲೆ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ, ನಾವು ಆರಾಮಾಗಿ ನಾವು ಡ್ಯೂಟಿ ಮಾಡ್ಕೋಬೋದು ಅಂತಂದ್ಬಿಟ್ಟು ಒಂಥರ ರಿಲೀಫ್ ಆಯಿತು. ಲೈಕ್ ನೋಡಿ, ಎಷ್ಟು ವರ್ಷಗಳಿಂದ ಎಷ್ಟೊಂದು ಜನ ಸಫರ್ ಆಗ್ತಿದ್ದಾರೆ. ಈ ಕಡೆ ರೈಡರ್ಸ್ಗೂ ಮತ್ತು ಕೆಲವೊಂದು ಆಟೋ ಡ್ರೈವರ್ಸ್ಗೂ ಒಂದು ಸ್ವಲ್ಪ ಇದ್ದಿದ್ದೆ ಜಗಳ ಅದು ಇದು ಅಂತ ಅಂದ್ಬಿಟ್ಟು, ಪರ್ಮಿಷನ್ ಯಾರು ಕೊಟ್ಟರು ಅಂತ ಇವರು, ಹೊಟ್ಟೆಪಾಡಿಗೆ ಬಂದಿದ್ದೀವಿ ಅಂತ ಇವರು. ಹಿಂಗೆ ಸ್ವಲ್ಪ ಮುಖಾಮುಖಿ ಸ್ವಲ್ಪ ಜಗಳಗಳಾಗ್ತಾ ಇತ್ತು. ಅದಾದಮೇಲೆ ಈಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆಲ್ಲನೂ ಒಂಥರ ರಿಲೀಫ್ ಅಂತಲೇ ಹೇಳ್ಬೋದು. ಆದರೆ ಇನ್ನು ಇವಾಗ ಕೋರ್ಟ್ ಕಡೆಯಿಂದ ಹೇಳಿರೋದೇನಪ್ಪ ಅಂತಂದರೆ, ಬೈಕ್ ಟ್ಯಾಕ್ಸಿನ ಯಾವುದೇ ಕಾರಣಕ್ಕೂ ಬಿಡಲೇಬೇಕು, ಇವಾಗ ನಿಲ್ಸಂಗಿಲ್ಲ. ಏನು ಕಾನೂನು ತಗೊಂಡು ಬರ್ತೀರಾ ಅದ್ರಿಗೆ ಕಾನೂನು ಪ್ರಕಾರವಾಗಿ ಬೈಕ್ ಟ್ಯಾಕ್ಸಿನ ರಿಲೀಸ್ ಮಾಡಲೇಬೇಕು ಅಂತಾರೆ. ಇದಕ್ಕೆ ಮುಂಚೆ ಮಾಡಿ ಅಂತ ಹೇಳಿದರು ಹೈಕೋರ್ಟ್ ಕಡೆಯಿಂದ, ಈಗ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಮಾಡಿ ಅನ್ನೋದಕ್ಕೂ ಮಾಡಲೇಬೇಕು ಅನ್ನೋದಕ್ಕೂ ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ. ಈಗ ಇರೋದೇನಪ್ಪ ಅಂತಂದರೆ, ಸಸ್ಪೆನ್ಷನ್ನು. ನಮ್ಮ ಸರ್ಕಾರ ಏನು ಕೊಡಬಹುದು, ಏನು ರೂಲ್ಸ್ ತಗೊಂಡು ಬರಬಹುದು, ಎಲ್ಲೋ ಬೋರ್ಡ್ ಕೊಡ್ತಾರಾ, ಡ್ರೆಸ್ ಕೋಡ್ ಕೊಡ್ತಾರಾ, ಇಲ್ಲ ಬೇರೆ ಏನಾದರೂ ID ಮಾಡ್ಕೊಳ್ಳಿ ಅಂತಾರ. ಅದಾದಮೇಲೆ ಮತ್ತೇನಾದರೂ ಕರ್ನಾಟಕದವ್ರು ಮಾತ್ರನೇ ಮಾಡಬೇಕು, ನಾರ್ತವ್ರು ಮಾಡಬಾರ್ದು ಅಂತಾರ. ಬೇರೆ ಏನು ರೂಲ್ಸ್ ತಗೊಂಡು ಬರ್ತಾರೆ ಅನ್ನೋದು ತುಂಬ ಹೈಡೆನ್ಸಿ ಆಗಿದೆ. ಇನ್ನೂ ಯಾವುದೇ ಥರದ ಅಪ್ಡೇಟ್ ಆದರೆ ಆಚೆ ಬಂದಿಲ್ಲ. ಇದ್ರಿಗೋಸ್ಕರ ನಾನು ಮತ್ತು ನಮ್ಮ ಜೊತೆಗೆ ನೀವು ಕೂಡ ಕಾಯ್ತಾ ಇದ್ದೀವಿ. ಜಡ್ಜ್ಮೆಂಟ್ ಬಂದಿರೋದಾದರೆ ಇದು, ಮತ್ತು ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ಅನ್ನೋದು ನಾವು ಕಾಯ್ದು ನೋಡಬೇಕಾಗಿದೆ. ಮುಂದೆ ಏನೇನು ಅಪ್ಡೇಟ್ಗಳು ಬರ್ತಾ ಇರ್ತವೆ ಅಂತ ಅಂದ್ಬಿಟ್ಟು ನಾನು ಪ್ರತಿಯೊಂದು ಅಪ್ಡೇಟು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಮತ್ತು ಒಂದು ಕಾಮೆಂಟ್ ಕೂಡ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ JD ಶ್ರೀನಾಥ್.